16 ವರ್ಷಗಳಿಂದ ವರಮಹಾಲಕ್ಷ್ಮಿ ನಿರಂತರವಾಗಿ 48 ದಿವಸಗಳ ಕಾಲ ನಡೀತಾ ಬಂದಿದೆ. ಈ ಸಲ 27ನೇ ವರ್ಷದ ಕಾರ್ಯಕ್ರಮ ಅವಿರತವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ದೇಶದ ಎಲ್ಲ ಆಂದೋಲನಗಳು ಬೆಳೆದು ಈ ಸಂಸ್ಕಾರಯುತವಾದಂಥ ಮೌಲ್ಯಾಧಾರಿತ ವಿಶೇಷವಾಗಿ ನಿತ್ಯಾನಂದರ ಪ್ರೀತಿಯ ಕಾರ್ಯಕ್ರಮ, ಬಾಲಭೋಜನ ಕಾರ್ಯಕ್ರಮ, ಮಧ್ಯಾಹ್ನ ಶಾಸ್ತ್ರ ಕುಮಾರ್ಚನೆ ಸಂಸ್ಕಾರಯುತವಾದಂಥ ಬದುಕನ್ನು ಮತ್ತು ಸೌಭಾಗ್ಯದ ಶಕ್ತಿಯನ್ನು, ಪ್ರಭಾವವನ್ನು ಹೆಚ್ಚಿಸತಕ್ಕಂಥ ಶಾಸ್ತ್ರ ಕುಮಾರ್ಚನೆ ಕಾರ್ಯಕ್ರಮ, ಅದೇ ರೀತಿ ಸಾಯಂ ಸಂದೇಶ ನಿರಂತರವಾಗಿ ಆ ಪೂಜೆ ಜೀವನದಲ್ಲಿ 48 ದಿವಸಗಳಲ್ಲಿ ಕೂಡ ಪುಣ್ಯ ಸಂಚಯದ ಪ್ರಕ್ರಿಯೆ ಚಾಲನೆ ಜೊತೆಯಲ್ಲಿ ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಬರುವಂಥ ಜ್ಞಾನ, ಅಂಧಶ್ರದ್ಧೆ, ಬೇರೆ ಬೇರೆ ವಿಷಯಗಳಿಗೆ ಸಮಾಜಕ್ಕೆ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಸಾಕಾರಗೊಳಿಸಿ ಈ ಕಾರ್ಯಕ್ರಮವನ್ನು ಕಳೆದ 26 ವರ್ಷದಲ್ಲಿ ಈ ಸಲದ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀರಾಮ ಸಂಕೀರ್ತನೆ ಅದೇ ರೀತಿ ಓಂ ನಮೋ ಭಗವತೆ ವಾಸುದೇವಾಯ, ಸೂರ್ಯ ಉದಯದಿಂದ ಸಾಯಂ ಸೂರ್ಯ ಅಸ್ತದವರೆಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ನಾಮಸ್ಮರಣೆ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇದೆ. ದೇಶದ ಕಲ್ಯಾಣಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ, ಮಾನವೀಯ ಮೌಲ್ಯದ ಉದ್ದೀಪನಕ್ಕೋಸ್ಕರ ಎಲ್ಲರಲ್ಲಿ ಐಕ್ಯತೆ ಮತ್ತು ಭಾವೈಕ್ಯತೆಯನ್ನು ಸಮ್ಮಿಲನಗೊಳಿಸಬೇಕನ್ನುವಂಥ ಸದುದ್ದೇಶದಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರೆದಿದೆ. ಈ ಕಾರ್ಯಕ್ರಮವನ್ನು ಔಚಿತ್ಯಪೂರ್ಣವಾಗಿ ನೆರವೇರಿಸಬೇಕು, ಭಕ್ತಿ ಸಾಮರ್ಥ್ಯವನ್ನು ಗಮನಿಸಬೇಕು, ಮಾನವೀಯ ಮೌಲ್ಯವನ್ನು ಬದುಕನ್ನು ನಿರ್ವಹಿಸಿಕೊಂಡು ಸಾರ್ಥಕತೆಯನ್ನು ಎಲ್ಲ ರೀತಿಯ ಸಾಂದರ್ಭಿಕವಾಗಿರುವಂಥ ಸಂಕಟವನ್ನು ಪರಿಹಾರ ಮಾಡಿಕೊಳ್ಳಬೇಕೆನ್ನುವಂಥ ಸದುದ್ದೇಶ ಪ್ರತಿ ಆದಿತ್ಯವಾರ ಮಧ್ಯಾಹ್ನ ಚಂಡಿಕಾಮಣಿ ಕೂಡ ನಡೀತಾ ಇದೆ. ಅವನ ಯಜ್ಞ ಯಾಗಾದಿಗಳು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಮೂಲಕ ಪ್ರಾಕೃತಿಕವಾದಂಥ ರಾತ್ರಿ ಕಾಲದಿಂದ ರಾತ್ರಿವರೆಗೆ ಎಲ್ಲ ರೀತಿಯ ಅನ್ನ ಸಂತರ್ಪಣೆಗಳು, ಉಪಹಾರ ಭೋಜನಗಳು ಸಲುವಾಗಿ ಹಿಂದಿನಿಂದ ನಡೀತಾ ಬಂದಿದೆ. ಇವತ್ತು 4 ಕಾರ್ಯಕ್ರಮಗಳು ನಿರಂತರವಾಗಿ ನಡೀತದೆ. ಇದಕ್ಕೆಲ್ಲ ಜನಮಾನಸ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ, ಪುಣ್ಯ ಸಂಚಯದ ಪ್ರಭಾವವನ್ನು ಹೆಚ್ಚಿಸತಕ್ಕಂಥ ಕಾರ್ಯಕ್ರಮ, ಜನ್ಮಾಂತರದಲ್ಲಿ ಬರತಕ್ಕಂಥ ಎಲ್ಲ ಪಾಪಗಳನ್ನು ಕ್ಷಯಿಸತಕ್ಕಂಥ ಪುಣ್ಯಪ್ರದವಾದಂಥ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಎಲ್ಲರಿಗೂ ಕೃತಾರ್ಥರಾಗಬೇಕನ್ನುವಂಥ ಸದುದ್ದೇಶವನ್ನು ಮಾಡುತ್ತಾರೆ. ಎಲ್ಲ ರೀತಿಯ ಸಾಮೂಹಿಕ ಪ್ರಾರ್ಥನೆ